ಇನ್ನು ಬಳ್ಳಾರಿಯ ಬಿಮ್ಸ್ನಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲಾಪದಲ್ಲಿ ಬಿಮ್ಸ್ ಅವ್ಯವಹಾರದ ಬಗ್ಗೆ ಪ್ರಸ್ತಾಪ ಆಯಿತು. ಬಿಮ್ಸ್ ಬಗ್ಗೆ ಗಮನ ಸೆಳೆದ ಶಾಸಕ ನಾರಾ ಭರತ್ ರೆಡ್ಡಿ, ನಾನು ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇನೆ. ಬಿಮ್ಸ್ಗೆ ಹೋದ್ರೆ ಸತ್ತು ಹೋಗ್ತಾರೆ ಅನ್ನೋ ಪರಿಸ್ಥಿತಿ ಇದೆ. ಸರ್ಕಾರ ಪ್ರತಿ ವರ್ಷ 100ರಿಂದ 200 ಕೋಟಿ ರಿಲೀಸ್ ಮಾಡುತ್ತೆ. MRI, ಸಿಟಿ ಸ್ಕ್ಯಾನ್, ಎಕ್ಸ್ರೇ ಯಂತ್ರಗಳು ಈಗ ರಿಪೇರಿಗೆ ಬಂತು. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕಣ್ಣಿಗೆ ರಾಚುವಂತಿದೆ. 14 ಡಯಾಲಿಸಿಸ್ ಯಂತ್ರಗಳಿದೆ ನಿಜ, ಆದರೂ 4 ಮಾತ್ರ ಬಳಕೆ ಆಗ್ತಾ ಇದೆ. ದುಡ್ಡಿದ್ದಿದ್ರೆ ಬೇರೆ ಆಸ್ಪತ್ರೆಗೆ ಹೋಗ್ತೀವಿ, ಹಣಕ್ಕಾಗಿ ಪೀಡಿಸ್ತಾರಿಲ್ಲಿ ಅಂತ ಹೇಳ್ತಾರೆ. ಒಂದು ಇಂಜೆಕ್ಷನ್ 3ರಿಂದ 4 ಸಾವಿರ ಖರ್ಚಾಗ್ತಾ ಇದೆ ಅಂತ ಹೇಳಿದ್ರು. ಬ್ಲಡ್ ಟೆಸ್ಟ್ ಕೂಡ ಹೊರಗಡೆ ಖಾಸಗಿಗೆ ಬರೆದು ಕೊಡ್ತಾರಂತೆ. ಬಿಮ್ಸ್ನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಾರಾ ಭರತ್ ರೆಡ್ಡಿ ಪ್ರಸ್ತಾಪ ಮಾಡ್ತಾರೆ ಸದನದಲ್ಲಿ. ಇವತ್ತು ಈ ಬಿಮ್ಸ್ಗೆ ಬಳ್ಳಾರಿ ಮೆಡಿಕಲ್ ಸೆಂಟರ್ ಅಂಡ್ ರಿಸರ್ಚ್ ಸೆಂಟರ್ಗೆ ನಾನು ವಿಸಿಟ್ ಮಾಡಿದಾಗ ಪೇಷಂಟ್ಗಳು ನಾವು ಬಿಮ್ಸ್ಗೆ ಹೋದ್ರೆ ನಾವು ಜೀವನ ಸತ್ತೋಗ್ತೀವಿ. ಇವತ್ತಂತ ಪರಿಸ್ಥಿತಿ ನಮ್ಮ ಬಳ್ಳಾರಿ ಬಿಮ್ಸ್ ಅಲ್ಲಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾಕೆ ನಾವು ಪ್ರತಿ ವರ್ಷ ನಮ್ಮ ಸರ್ಕಾರದಿಂದ 150ರಿಂದ 200 ಕೋಟಿ ನಾವು ಬಿಮ್ಸ್ಗೆ ಬಿಡುಗಡೆ ಮಾಡ್ತಿದೀವಿ. ಆದ್ರೂ ಇವತ್ತಲ್ಲಿ MRI ಆಗಲಿ, CT ಸ್ಕ್ಯಾನ್ ಆಗಲಿ, ಎಕ್ಸ್ರೇ ಆಗಲಿ, ಎಕ್ವಿಪ್ಮೆಂಟ್ಸ್ ಏನು ಕ್ಯಾನ್ಸರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಎಲ್ಲ ದುರಸ್ತಿಯಲ್ಲಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಡಯಾಲಿಸಿಸ್ ನಮಗೆ ಅಲ್ಲಿ ಬಿಮ್ಸ್ ಅಲ್ಲಿ 14 ಡಯಾಲಿಸಿಸ್ ಏನ್ ನಮಗೆ ಯಂತ್ರಗಳು ಇದ್ರು ಇವತ್ತು ನಾವು ಅಲ್ಲಿ ಯೂಸ್ ಮಾಡ್ತಿರೋದು 4 ಜನ. ಇವತ್ತು ಬಡ ಜನ ಡಯಾಲಿಸಿಸ್ ಮಾಡ್ಕೋಬೇಕಂದ್ರೆ ಸಾವಿರಾರು ರೂಪಾಯಿ ನಾವು ಕಟ್ಟಿ ಬೇರೆ ಕಡೆ ಹೋಗಕ್ಕಾಗಲ್ಲ ಪ್ರೈವೇಟ್ ಅಂತೇಳಿ ಈ ಗೌರ್ಮೆಂಟ್ ಅಲ್ಲಿ ಬಂದಾಗ ನಾನು ಹೋದಾಗ ಅವ್ರು ಹೇಳ್ತಾರೆ, ಸರ್ ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ ಸರ್, ನೀವೆಲ್ಲ ನಮ್ಮನ್ನ ಇಷ್ಟು ಪೀಡಿಸ್ಕೊಂಡು ತಿಂತಿದ್ರಿ, ಅದೇ ನಮಗೆ ದುಡ್ಡಿದ್ರೆ ನಾವು ಪ್ರೈವೇಟ್ ಹಾಸ್ಪಿಟಲ್ ನಾವು ನೋಡಿಸ್ಕೊಂತಿದೀವಿ ಅಂತೇಳಿ ಅವರು ಕಣ್ಣೀರು ತೆಗೆದ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವತ್ತು ನನಗೊಂದು ಮನ್ಸಲ್ಲಿ ಅನಿಸ್ತು, ಇಷ್ಟೆಲ್ಲ ಅಧಿಕಾರ, ಇಷ್ಟೆಲ್ಲ ಒಂದು ಸರ್ಕಾರ, ಇವೆಲ್ಲ ನಾವು ಇಟ್ಕೊಂಡು ಒಂದು ಬಡ ಜನರಿಗೆ ಪ್ರಾಣವನ್ನು ಕಾಪಾಡಕ್ ಆಗ್ತಾ ಇಲ್ಲ. ನಮ್ಗೆ ಈ ಅಧಿಕಾರ, ಈ ದುಡ್ಡು, ಸರ್ಕಾರದಲ್ಲಿ ದುಡ್ಡು ಇವೆಲ್ಲ ಬೇಕಾಗುತ್ತಾ ಅಂತೇಳಿ ನನ್ನ ಮನಸ್ಸಲ್ಲಿ ಒಂದು ಇದು ಬಂತು. ಮೆಡಿಸಿನ್ ಅನ್ನು ಬರ್ಕೊಟ್ಟಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.